ಇವತ್ತು ಟ್ರಯಾಂಗಲ್ ಶೇಪ್ ಯೂಸ್ ಮಾಡಿ ಕಲ್ಲಂಗಡಿ ಹಣ್ಣುನ ಒಂದು ಪೀಸ್ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ. ಸ್ಕೇಲ್ ಯೂಸ್ ಮಾಡ್ಬೋದು ನೀವು ಟ್ರಯಾಂಗಲ್ ಹಾಕೋದಕ್ಕೆ. ಫಸ್ಟು ಟ್ರಯಾಂಗಲ್, ಆದರೆ ಇಲ್ಲಿ ಲೈನ್ ಹಾಕಬಾರ್ದು, ಕಂಪ್ಲೀಟ್ ಟ್ರಯಾಂಗಲ್ ಹಾಕಬಾರ್ದು, ಇಲ್ಲಿ ಕರ್ವ್ಡ್ ಲೈನ್ ಬರುತ್ತೆ. One curved line, two curved line, three curved line. ಆಮೇಲೆ ಹಿಂಗೆ ಡಾಟೆಡ್ ಲೈನ್ಸ್, ಏನದು ಕಲ್ಲಂಗಡಿ ಬೀಜ. ಸೊ ಪೆನ್ಸಿಲ್ ಡ್ರಾಯಿಂಗ್ ಆಯಿತು ಕಲ್ಲಂಗಡಿದು. ಈಗ ಕಲರ್ ಮಾಡೋಣ. ಕಲರ್ ಮಾಡೋಕ್ಕೆ ನಾನು ಗ್ರೀನ್ ಮತ್ತು ರೆಡ್ ಕಲರ್ ತೊಗೊಂಡಿದ್ದೀನಿ. ಹಣ್ಣು ರೆಡ್ ಕಲರ್ ಇರುತ್ತೆ, ಅದರ ಸಿಪ್ಪೆ ಗ್ರೀನ್ ಕಲರ್ ಇರುತ್ತೆ. ಫಸ್ಟು ಸಿಪ್ಪೆ ಔಟ್ಲೈನು ಕಲರ್ ಮಾಡೋಣ ಗ್ರೀನಲ್ಲಿ. ಈಗ ರೆಡ್ ಕಲರ್. ಈ ಸೆಕೆಂಡ್ ಕರ್ವ್ ಲೈನು ಮತ್ತು ಥರ್ಡ್ ಕರ್ವ್ ಲೈನ್ ನಡುವೆ ವೈಟೇ ಗ್ಯಾಪ್ ಬಿಡಬೇಕು. ಅದೇ ಡೈರೆಕ್ಷನ್ ಮಾಡ್ಕೊ. ಈಗ ಬ್ಲ್ಯಾಕ್ ಕಲರ್ ಪೆನ್ಸಿಲಲ್ಲಿ ಬೀಜಗಳನ್ನ ಡ್ರಾ ಮಾಡ್ಕೋಬೇಕು. ಹೈಲೈಟ್ ಮಾಡ್ಕೋಬೇಕು ಬೀಜ. ಸೊ ಸ್ವಲ್ಪ ಹೈಲೈಟ್ ಮಾಡೋಣ ರೆಡ್ಡಲ್ಲಿ ಮೇಲ್ಗಡೆ ಪಾರ್ಟು, ಹೀಗೆ ಲೈನ್ ಟ್ರಯಾಂಗಲ್ ಔಟ್ಲೈನು. ಮತ್ತು ಗ್ರೀನಲ್ಲಿ ಕೆಳಗಡೆ. ಇದು ನಮ್ಮ ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣು ಪೀಸ್ನ ನೀನು ಬೇಕಿದ್ರೆ ಕ್ಯಾರೆಕ್ಟರ್ ಥರ ಮಾಡ್ಬೋದು. ಲೈಕ್ ಅದಕ್ಕೆ ಒಂದು 2 ಕಣ್ಣು ಬರೆಯೋದು, ಆಮೇಲೆ ಒಂದು ಸ್ಮೈಲ್ ಮಾಡಿದ್ರೆ ಇದು ಒಂದು ಕ್ಯಾರೆಕ್ಟರ್ ಆಗುತ್ತೆ. ಇದೇ ಟ್ರಯಾಂಗಲ್ ಶೇಪ್ನ ಯೂಸ್ ಮಾಡಿಕೊಂಡು ನಾವು ಸ್ಟ್ರಾಬೆರಿ ಕೂಡ ಮಾಡ್ಬೋದು. ಸ್ಟ್ರಾಬೆರಿ ಮಾಡೋದು ಹೇಳ್ಕೊಡ್ತೀನಿ. ಹೀಗೆ ಕರ್ವ್ಡ್ ಟ್ರಯಾಂಗಲ್ ಥರ ಹಾಕಬೇಕು ಫಸ್ಟು. ಆಮೇಲೆ ಮೇಲೆ ಹೀಗೆ ಸೆಮಿ ಅಥವಾ ಲಿಟಲ್ ಕರ್ವ್ಡ್ ಥರ ಹೀಗೆ ಲೈನ್ನ ಜಾಯಿನ್ ಮಾಡಬೇಕು. ಅದರದ್ದು ಕಡ್ಡಿ ಹಿಂಗೆ ಬರೆದು ಲೀಫು ನಾನು ಲೀಫು ಲಾಸ್ಟ್ ಟೈಮು ಒಂದು ಫ್ಲವರ್ ಡ್ರಾಯಿಂಗ್ ಬರೆಯುವಾಗ ಲೀಫ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಲೀಫ್ ಬರೆದ್ರೆ ಸಾಕು. ಈಗ ಇದಕ್ಕೂ ಸ್ಟ್ರಾಬೆರಿಗೂ ಬೀಜದ್ದು ಹಿಂಗಿರುತ್ತೆ ಡಾಟೆಡ್ ಲೈನ್ಸು, ಅದನ್ನು ಹಾಕ್ಕೊಳ್ಳೋದು. ಸೊ ನಮ್ಮ ಸ್ಟ್ರಾಬೆರಿ ಡ್ರಾಯಿಂಗ್ ರೆಡಿ ಆಯಿತು. ಇವಾಗ ಕಲರ್ ಮಾಡೋಣ. ಸೇಮ್ ಕಲರ್ ರೆಡ್ ಮತ್ತು ಗ್ರೀನ್. ಫಸ್ಟ್ ಲೀಫು
ನೆಕ್ಸ್ಟು ಫ್ರೂಟ್ಗೆ ರೆಡ್ ಕಲರ್. ಈಗ ಬ್ಲ್ಯಾಕಲ್ಲಿ ಬೀಜನೆಲ್ಲ ಹೈಲೈಟ್ ಮಾಡ್ಕೊಳ್ಳೋಣ. ಸ್ಟ್ರಾಬೆರಿ ಔಟ್ಲೈನು ರೆಡ್ಡಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸ್ಕೆಚ್ ಪೆನ್ ಇದ್ದರೆ ಸ್ಕೆಚ್ ಪೆನ್ನಲ್ಲಿ ಹೈಲೈಟ್ ಮಾಡ್ಕೊ, ಬಟ್ ಒಳಗಡೆ ಎಲ್ಲ ಸ್ಕೆಚ್ ಪೆನ್ನಲ್ಲಿ ಕಲರ್ ಮಾಡೋದು ಬೇಡ, ಪೆನ್ಸಿಲಲ್ಲೇ ಮಾಡೋ ಅಥವಾ ಕ್ರೇಯಾನ್ಸಲ್ಲಿ. ಬಟ್ ಔಟ್ಲೈನ್ ಯು ಕ್ಯಾನ್ ಯೂಸ್ ದ ಸ್ಕೆಚ್ ಪೆನ್. ಸ್ವಲ್ಪ ಡಾರ್ಕ್ ಮಾಡ್ಕೊ ಬೇಕಿದ್ರೆ. ಸೊ ನಮ್ಮ ಸ್ಟ್ರಾಬೆರಿ ರೆಡಿ ಆಯಿತು. ಇದನ್ನ ಒಂದು ಕ್ಯಾರೆಕ್ಟರಾಗಿ ಮಾಡೋಣ, ಕಣ್ಬರ್ದು. ಸೊ ಅದು ಕ್ಯಾರೆಕ್ಟರ್ ಆಯಿತು, ಸ್ಟ್ರಾಬೆರಿ ಕ್ಯಾರೆಕ್ಟರ್.